ರಾಜ್ಯದಲ್ಲಿ ಎಲ್ಲೆಡೆ ಬರ ತಾಂಡವವಾಡ್ತಾ ಇದೆ. ಈ ಬಿರು ಬೇಸಿಗೆಯೇ ಜನ ತತ್ತರಿಸಿ ಹೋಗ್ತಿದ್ದಾರೆ. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ಬೇಗೆಗೆ ಅಕ್ಷರಶಃ ನಲುಗಿ ಹೋಗ್ತಿವೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಒಂದ್ ಕಡೆ ಬರ, ಇನ್ನೊಂದ್ ಕಡೆ ಬರದ ಎಫೆಕ್ಟ್ನಿಂದ ಕೈಗೆ ಸಿಗದ ನೀರು, ಅದರಲ್ಲೂ ಬಿರು ಬಿಸಿಲಿನ ಝಳ. ಸಕಲ ಪ್ರಾಣಿಗಳಿಗೂ ನೀರೇ ಜೀವಾಳ. ಒಂದು ಪಕ್ಷ ಊಟ ಇಲ್ಲದೆ ಒಂದು ದಿನ ಬದುಕಬಹುದು, ಆದ್ರೆ ನೀರಿಲ್ಲದೆ ಯಾವ ಜೀವಿಯೂ ಬದುಕುಳಿಯಲು ಸಾಧ್ಯವಿಲ್ಲ. ಬಿರು ಬಿಸಿಲಿನ ಬೇಗೆಗೆ ಒಂದ್ ಕಡೆ ವಿಜಯನಗರದ ಜನತೆ ನಲುಗಿ ಹೋಗ್ತಿದ್ದಾರೆ. ನಿತ್ಯ 32ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಂಡು ಬರ್ತಿದೆ. ಅಲ್ಲದೆ ಇತ್ತೀಚೆಗೆ ತಾಪಮಾನ ಹೆಚ್ಚಾಗುತ್ತಲಿದೆ. ಹೀಗಾಗಿ ಸಾರ್ವಜನಿಕರು ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. 37-38 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಬೆಳಗಿನ ಜಾವ ಏನಾದ್ರೂ ಕೆಲಸ ಮಾಡ್ಕೊಂಡು ಹೋಗಂತಾಗಿದೆ. ಈ ಬಿಸಿಲಿಗೆ ಮನುಷ್ಯರು ತತ್ತರಿಸಂತ ಆಗಿದೆ. ಬಹಳ ಸಮಸ್ಯೆ. ಬಿಸಿಲಿಗೆ ಕೆಲಸನೇ ಮಾಡಕ್ಕಾಗ್ತಿಲ್ಲ. ಜನ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋದು ಬಹಳ ಕಷ್ಟ ಆಗಿದೆ. ಕಷ್ಟಕರ ಜೀವನ ಸಾಗಿಸಂತಾಗಿದೆ ಸರ್ ವಿಜಯನಗರ ಜಿಲ್ಲೆಯಲ್ಲಿ. ಸುಡು ಬಿಸಿಲಿನ ತಾಪಕ್ಕೆ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಆಪತ್ತು ಎದುರಾಗಿದೆ. ಬಿಸಿಲಿನ ತಾಪಮಾನಕ್ಕೆ ಕನಕಪುರ ವಲಯದ ಬೆಟ್ಟಹಳ್ಳಿ ಬೀಟ್ನಲ್ಲಿ ಕಾಡಾನೆಯೊಂದು ಸಾವನ್ನಪ್ಪಿದೆ. ಇತ್ತೀಚೆಗಷ್ಟೇ ನಿತ್ರಾಣಗೊಂಡಿದ್ದ ಕಾಡಾನೆಗೆ ಅರಣ್ಯಾಧಿಕಾರಿಗಳು ಚಿಕಿತ್ಸೆ ನೀಡಿ ಕಾಡಿಗಟ್ಟಿದ್ರು. ಆದ್ರೆ ಕಾಡಿನಲ್ಲಿ ನೀರು ಸಿಗದೆ ಬಿಸಿಲಿನ ಝಳಕ್ಕೆ ಆನೆ ಸಾವನ್ನಪ್ಪಿದೆ. ಒಟ್ಟಾರೆ ಅತ್ತ ಬರದ ಬರಿಯಿಂದ ತಪ್ಪಿಸಿಕೊಳ್ಳಲಾಗದೆ, ಇತ್ತ ಬಿಸಿಲಿನ ಬೇಗೆಯನ್ನ ತಾಳಲಾರದೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲ ನಾಡು ಕಲಬುರಗಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಮಾ ನದಿಯಿಂದ ವಾರಕ್ಕೊಂದು ಬಾರಿ ಕುಡಿಯುವ ನೀರನ್ನ ಪೂರೈಕೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ವಾರಕ್ಕೊಂದು ಬಾರಿ ಬರುವಂತಹ ನೀರು ಕೂಡ ಚರಂಡಿ ಮಿಶ್ರಿತ ನೀರು ಸಪ್ಲೈ ಆಗ್ತಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಡಿಯುವ ನೀರಿಗಾಗಿ ಹಾಹಾಕಾರ. ಜೀವ ಜಲಕ್ಕೆ ಚರಂಡಿ ನೀರು ಮಿಶ್ರಿತ. ಒಂದೆಡೆ ಚರಂಡಿ ನೀರು ನದಿಗೆ ಸೇರುತ್ತಿರುವ ದೃಶ್ಯ, ಮತ್ತೊಂದೆಡೆ ಜನರ ಮನೆಗಳಿಗೆ ಚರಂಡಿ ನೀರೇ ಪೂರೈಕೆ ಆಗ್ತಿದೆ. ಇತ್ತ ಕಾರ್ಪೊರೇಷನ್ ಕಮಿಷನರ್ ಮನೆ ಮುಂದೆ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಬಿಸಿಲ ನಾಡು ಕಲಬುರಗಿ. ಎಸ್, ನಗರದ ಜನರಿಗೆ ಸರಡಗಿ ಬ್ಯಾರೇಜ್ನ ಭೀಮಾ ನದಿಯ ನೀರನ್ನ ಪೂರೈಕೆ ಮಾಡಲಾಗ್ತಿದೆ. ಆದ್ರೆ ದುರಂತ ಅಂದ್ರೆ ಇದೇ ಭೀಮಾ ನದಿಗೆ ಇಡೀ ಕಲಬುರಗಿ ನಗರದ ಚರಂಡಿ ನೀರು ಬಂದು ಸೇರ್ತಿದೆ. ಬಳಿಕ ಇದೇ ನೀರು ಕಲಬುರಗಿ ಜನರಿಗೆ ಪೂರೈಕೆ ಮಾಡಲಾಗ್ತಿದೆ. ಸದ್ಯ ಇದೇ ನೀರನ್ನ ಕುಡಿದು ಜನ ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಮತ್ತು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆಗಿಳಿದಿದ್ದಾರೆ. ಕಲಬುರಗಿಯಲ್ಲಿರುವಂಥ ಏನು ನಾಲಿ ನೀರವಲ್ಲ, ಸಂಪೂರ್ಣ ಏನು ನಾಲಿ ನೀರು, ಡ್ರೈನೇಜ್ ನೀರು ಎಲ್ಲ ಹೋಗಿ ಏನಂತಂದ್ರೆ ಭೀಮಾಗೆ ಸೇರ್ಕೊತದೆ ಡೈರೆಕ್ಟಾಗಿ. ಆ ಭೀಮಾ ನದಿಯಿಂದ ಏನು ಮತ್ತೆ ಅದನ್ನು ಸರಡಿಗೆ ಬ್ಯಾರೇಜ್ ಸಪ್ಲೈ ಮಾಡ್ತಾರೆ ನೀರು. ಅದು ಸಂಪೂರ್ಣವಾಗಿ ಏನು ಒಟ್ಟು ಫಿಲ್ಟರ್ ಇಲ್ಲದಂಥ ನೀರನ್ನು ಇವತ್ತಿನ ದಿವಸ ಕಲಬುರಗಿ ಜನರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸದ ಒಂದು ನಾಚಿಕೆಗೆ ವಿಷಯ. ಯಾಕಪ್ಪ ಇವತ್ತು ಜಿಲ್ಲಾಧಿಕಾರಿಗಳು ಏನು ತಮ್ಮ ಕೆಲಸ ಏನನ್ನ ಮಾಡ್ತಾರೆ. ಇಂಥ ಬ್ಯಾಸಿಗೆ ದಿನದಾಗ ಜನರಿಗೆ ಸ್ವಚ್ಛವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆದವರು ಕೂಡ ನಿರ್ಲಕ್ಷ್ಯ. ಇನ್ನು ಈ ಬಗ್ಗೆ ಪಾಲಿಕೆ ಆಯುಕ್ತರಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ರೀಸೈಟ್ ಮಾಡಾದ್ಮೇಲೆ 100% ನಮ್ಮ ನೀರನ್ನ ನಾವು ಒಳಗಡೆ ತೊಗೊಂಡು ಅದನ್ನು ಟ್ರೀಟ್ ಮಾಡ್ತೀವಿ. ಯಾಕಂದರೆ ಕೆಪಾಸಿಟಿ ಇದೆ ನಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು. ಬಟ್ ಇದು ಓಪನ್ ಡ್ರೈನಿಂದಾನೆ ಬರೋ ಕಾರಣದಿಂದಾನೆ ನಮಗೆ ಇದನ್ನು 100% ಒಳಗಡೆ ತೊಗೊಳ್ಳಿಕ್ಕೆ ಬರ್ತಾ ಇಲ್ಲ. ಔಟ್ಫಾಲ್ ಸಿವರ್ ಲೈನಿಂದ ಏನು ಹೋಗ್ತಾ ಇದೆ ಪೈಪ್ನಿಂದ, ಅದು 100% ನಾವು ಮಾಡ್ತಾ ಇದ್ದೀವಿ. ಓಪನಿಂದ ಏನು ಹೋಗ್ತಾ ಇದೆ ಅದನ್ನು ಓವರ್ಫ್ಲೋ ಆಗಿ ಹೋಗ್ತಾ ಇದೆ. ಸೊ ಹೈಟ್ ನಾವು ರೇಸ್ ಮಾಡಿದರೆ ಅದನ್ನು 100% ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಒಟ್ನಲ್ಲಿ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.